ಇವತ್ತು ಧೀರ ಭಗತ್ ರಾಯ್ ಸಿನಿಮಾ ಭೂಮಿಕಾ ಥಿಯೇಟರಲ್ಲಿ ರಿಲೀಸ್ ಆಗಿದೆ. ನೀವು ನೋಡ್ಬೋದು, ನಾವೀಗ ಭೂಮಿಕಾ ಚಿತ್ರಮಂದಿರದ ಎದುರುಗಡೆ ಇದ್ದೀವಿ. ಈ ಭೂಮಿಕಾ ಚಿತ್ರಮಂದಿರ ಏನಿದೆ ಇದು ಆ್ಯಕ್ಚುಲಿ ತೆಲುಗು ಸಿನಿಮಾದ ಸೆಂಟರ್. ಯಾಕಂದರೆ ಹಲವಾರು ತೆಲುಗು ಸಿನಿಮಾಗಳಿಗೆ ಇದೊಂದು ಮೈನ್ ಥಿಯೇಟರ್ ಅಂತಲೇ ಹೇಳ್ಬೋದು. ಆದರೆ ಕನ್ನಡ ಸಿನಿಮಾಗಳಿಗೆ ಮೈನ್ ಥಿಯೇಟರ್ ಆದಂತಹ ಸಂತೋಷ್ ಆಗಿರ್ಬೋದು, ತ್ರಿವೇಣಿ ಆಗಿರ್ಬೋದು, ಅಥವಾ ಅನುಪಮ ಥಿಯೇಟರ್ ಆಗಿರ್ಬೋದು, ಈ ಎಲ್ಲ ಥಿಯೇಟರ್ಗಳಲ್ಲಿ ಬೇರೆ ಭಾಷೆಯ ಸಿನಿಮಾಗಳನ್ನೇ ಹಾಕಿದ್ದಾರೆ. ಹಾಗಾದರೆ ನಮ್ಮ ಕನ್ನಡ ಸಿನಿಮಾಗಳು ಬಂದಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಮೈನ್ ಥಿಯೇಟರ್ ಸಿಗಲ್ಲ ಯಾಕೆ? ಪ್ರಮೋಷನ್ ಮಾಡ್ತಾ ಇರುವಂತಹ ಸಿನಿಮಾಗಳಿಗೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಥಿಯೇಟರ್ಗಳಾಗಿರ್ಬೋದು ಅಥವಾ ಮಾಲ್ಗಳಲ್ಲಿ ಅವಕಾಶ ಕೊಡ್ತಾರೆ, ಕನ್ನಡ ಸಿನಿಮಾಗಳಿಗೆ ಅವಕಾಶನೇ ಕೊಡಲ್ಲ. ಒಂದು ಕಡೆ ಟಿಕೆಟ್ ರೇಟ್ ಕೂಡ ಜಾಸ್ತಿ ಇದ್ದರೂ ಕೂಡ ಎಲ್ಲ ಬೇರೆ ಭಾಷೆಗಳ ಸಿನಿಮಾಗಳಿಗೆ ನಾವು ಇದು ಮಾಡ್ತಾ ಇರುವಾಗ ಮೊದಲೇ ಕನ್ನಡದಲ್ಲಿ ಒಂದು ಕೂಗಿದೆ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕೂಡ ಒಂದು ಕನ್ನಡ ಸಿನಿಮಾ ಬಂದಾಗ ತೆಲುಗು ಸೆಂಟ್ರಲ್ಲಿ ಹಾಕಿರೋದು ವಿಶೇಷ ಅನಿಸ್ತಿದೆ, ಒಂದು ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂತಂದರೆ ಕನ್ನಡ ಸಿನಿಮಾಗಳಿಗೆ ಕನ್ನಡ ಸೆಂಟ್ರಲ್ಲಿ ಹಾಕಿದರೆ ಒಂದಷ್ಟು ಜನ ಬಂದಿರೋರು, ಇನ್ನೂ ಚೆನ್ನಾಗಿ ಕಲೆಕ್ಷನ್ ಆಗಿರೋದು, ಒಂದು ಕನ್ನಡ ಸಿನಿಮಾ ಗೆದ್ದಿರೋದು. ಆದರೆ ದುಡ್ಡಿನ ಆಸೆಯಿಂದನೇ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಪರಭಾಷಾ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಪರವಾಗಿಲ್ಲ, ಹಿಂದೆ ಕೂಡ ಬಾಹುಬಲಿ ಅಂತ ಒಂದು ದೊಡ್ಡ ಸಿನಿಮಾದ ಎದುರುಗಡೆ ರಂಗಿತರಂಗ ಅಂತ ಒಂದು ಸಿನಿಮಾ ಬಂದಿತ್ತು, ಗೆದ್ದಿತ್ತು ಕೂಡ. ಇವಾಗ ಧೀರ ಭಗತ್ ರಾಯ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬನ್ನಿ, ಈ ಸಿನಿಮಾ ನೋಡಿದ ಜನ ಸಿನಿಮಾದ ಬಗ್ಗೆ ಏನು ಮಾತಾಡ್ತಾರೆ, ಹಾಗೆ ಸಿನಿಮಾ ತಂಡ ಈ ಸಿನಿಮಾದ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. Ashwavega English News. Coming soon. Your channel, your voice, your trust.